ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರದ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮಳೆಗೆ ತುಂಬಿ ಹರಿತಾ ಇದೆ ಈ ಬೆಣ್ಣೆಹಳ್ಳ. ಈಗಷ್ಟೇ ನನ್ನ ಕೊಲಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಬೆಣ್ಣೆಹಳ್ಳದಲ್ಲಿ ಸಿಕ್ಕಾಕೊಂಡಿದೆ ಒಂದು ಕುಟುಂಬ. ಇಳಿಬೇಡಿ ಇಳಿಬೇಡಿ ಅಂದರೆ ಕೇಳಲ್ಲ. ಯಮನೂರ ಗ್ರಾಮದ ಬಳಿಯ ತೋಟದ ಮನೆಯಲ್ಲಿ ಕುಟುಂಬವೊಂದು ಸಿಕ್ಕಾಕೊಂಡಿದೆ. ಪತಿ ಪತ್ನಿ ಇಬ್ಬರು ಮಕ್ಕಳು ತೋಟದ ಮನೆಯಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ. ಯಾಕೆಂದರೆ ಕಂಪ್ಲೀಟ್ ಅದೊಂಥರ ಐಲ್ಯಾಂಡ್ ಥರ ಆಗಿಬಿಟ್ಟಿದೆ, ದ್ವೀಪದ ರೀತಿಯಲ್ಲಿ. ಇದೇ ತೋಟದ ಮನೆಯಲ್ಲಿ ತಾಯಿ ಕೂಡ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬರಬೇಕಾಗುತ್ತೆ. ಐ ಥಿಂಕ್ ಬೋಟ್ ವ್ಯವಸ್ಥೆ ಎಲ್ಲ ಏನಾದರೂ ಮಾಡಿದ್ರೆ ಖಂಡಿತ ಅವರೆಲ್ಲರನ್ನೂ ಅಲ್ಲಿಂದ ಸುರಕ್ಷಿತವಾಗಿ ಕರ್ಕೊಂಡು ಬರಬಹುದು. ಓಕೆ, ಈಗಾಗಲೇ ಸ್ಪಾಟ್ಗೆ AC ವಿಸಿಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಫೈನ್, ಅವರು ಬಂದು ಅದಕ್ಕೊಂದು ವ್ಯವಸ್ಥೆ ಮಾಡಿ ಅವ್ರನ್ನ ಸುರಕ್ಷಿತವಾಗಿ ಅಲ್ಲಿಂದ ಕರೆತರುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. SDRF ಟೀಮ್ ಇರುತ್ತೆ ನನ್ನ ಪ್ರಕಾರ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ. ಹಾಗಾಗಿ SDRF ಟೀಮ್ ಅವ್ರಿಗೆ ಹೇಳಿ ಬೋಟ್ ತಂದು ಅವರನ್ನು ಅಲ್ಲಿಂದ ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು. ಆ ಮನೆ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ, ಅಲ್ಲಿ ಮನೆಯ ಸುತ್ತಲೂ ನೀರು. ಅವ್ರು ಹೆಂಗೆ ಬರಬೇಕು, ಅಲ್ಲಿಂದ ಹೆಂಗೆ ಬಚಾವಾಗಬೇಕು? ಸೊ ಇದು ಅಲ್ಲಿನ ಸಮಸ್ಯೆ. ಬಟ್ ಆದಷ್ಟು ಬೇಗ ಸುರಕ್ಷಿತವಾಗಿ ಅವ್ರನ್ನ ಕರೆತರುವಂತಹ ವ್ಯವಸ್ಥೆ ಮಾಡ್ತಾರೆ. AC ಬಂದಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ. ಇಮಿಡಿಯೇಟಾಗಿ SDRF ಟೀಮ್ ಅವ್ರನ್ನ ಕರೆಸ್ಕೊಂಡು ಅವರೆಲ್ಲರೂ ಅಲ್ಲಿಂದ ಸುರಕ್ಷಿತವಾಗಿ ಕರೆತರಬೇಕು. ಧಾರವಾಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಳೆಯಾಗಿರುವಂಥದ್ದು. ತುಪ್ರಿ ಮತ್ತು ಬೆಣ್ಣಿಹಳ್ಳದ ಏನು ಅಟ್ಟುಕಚ್ಚಿನ ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಸಾಕಷ್ಟು ನೀರು ಏನಂತ ಹೇಳಿದ್ರೆ ಈಗ ಹರಿದು ಬಂದಿರುವಂಥದ್ದು. ಈ ಕಡೆ ನೋಡ್ತಾ ಇರ್ಬೋದು, ಇದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಬಳಿ ಇರುವಂಥ ಒಂದು ಬೆಣ್ಣಿಹಳ್ಳದ ದೃಶ್ಯ. ಈ ಕಡೆ ಒಂದು ಕುಟುಂಬ ಕೂಡ ಏನಂತ ಹೇಳಿದ್ರೆ ಇಲ್ಲಿ ಮನೆಯಲ್ಲಿ ಸಿಲುಕಿರುವಂಥ ದೃಶ್ಯಗಳು ಏನಂತ ಹೇಳಿದ್ರೆ ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಬಸವರಾಜ್ ಅನ್ನುವಂಥ ಕುಟುಂಬ ಸದ್ಯಕ್ಕೆ ಏನಂತ ಹೇಳಿದ್ರೆ ಈ ಒಂದು ತೋಟದ ಮನೆಯಲ್ಲಿ ಸಿಲುಕಿರುವಂಥದ್ದು. ಮನೆಯ ಕೆಳಗಡೆ ಸಾಕಷ್ಟು ನೀರು ಬಂದಿರೋದ್ರಿಂದ ಮೇಲೆ ಇರುವಂಥ ಮನೆಯಲ್ಲಿ ಈಗ ಸದ್ಯಕ್ಕೆ ಈ ಕುಟುಂಬ ಒಂದು ಏನಂತ ಹೇಳಿದ್ರೆ ರಕ್ಷಣೆ ಪಡೆದಿದೆ. ಸಾಕಷ್ಟು ದೊಡ್ಡ ಪ್ರಮಾಣದ ನೀರು ಈಗ ಇಲ್ಲಿ ಅಂತ ಏನಂತಿದ್ರೆ ಹರಿದು ಬರ್ತಾ ಇರುವಂಥದ್ದು. ಈಗಾಗಲೇ ಧಾರವಾಡ ಜಿಲ್ಲಾಡಳಿತ ಈ ಒಂದು ಬೆಣ್ಣೆ ಮತ್ತು ಹಳ್ಳ ಏನು ತುಪ್ರಿ ಹಳ್ಳದ ಅಚ್ಚುಕಟ್ಟ ಪ್ರದೇಶ ಇದೆ, ಆ ಪ್ರದೇಶದ ಅಕ್ಕಪಕ್ಕದಲ್ಲಿ ಯಾರೂ ಹೋಗಬಾರ್ದು ಅನ್ನೋಂಥ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಧಾರವಾಡ ಜಿಲ್ಲೆಯ ಬಹುತೇಕ ಅಧಿಕಾರಿಗಳಿಗೆ ಏನಂತಿದ್ರೆ ಯಾವುದೇ ರೀತಿಯಾಗಿ ಹೊರಗಡೆ ಹೋಗುವಂತಿಲ್ಲ, ರಜೆ ತೆಗೆದುಕೊಳ್ಳುವಂತಲ್ಲ ಅನ್ನುವಂಥ ಎಲ್ಲ ಏನಂತಿದ್ರೆ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಯಾರೂ ಕೂಡ ಏನಂತಿದ್ರೆ ಹೊರಗಡೆ ಹೋಗದಂತೆ ಇಲ್ಲಿ ಕೆಲಸಕ್ಕೆ ಏನಂತಿದ್ರೆ ಹಾಜರಾಗಬೇಕು. ಆದರೆ ಒಂದು ಕುಟುಂಬ ಈಗ ಸದ್ಯಕ್ಕೆ ಏನಂತಿದ್ರೆ ಇದು ಧಾರವಾಡ ಜಿಲ್ಲೆ ಯಮನೂರು ಗ್ರಾಮದ ಪಕ್ಕದಲ್ಲಿ ಏನು ಬೆಣ್ಣೆ ಹಳ್ಳ ಹರಿಯುತ್ತೆ, ಆ ಒಂದು ತೋಟದಲ್ಲಿ ಈಗ ಸದ್ಯಕ್ಕೆ ಸಿಲುಕಿರುವಂಥದ್ದು. ಆ ಏನು ಕುಟುಂಬ ಇದೆ, ಆ ಪತಿ ಪತ್ನಿ ಮತ್ತು ಇಬ್ಬರು ಮಕ್ಕಳ ಜೊತೆ ಒಂದು ನಾಯಿ ಕೂಡ ಏನಂತಿದ್ರೆ ಅಲ್ಲಿ ಸಿಲುಕಿರುವಂಥದ್ದು. ಇಲ್ಲಿಯವರೆಗೆ ಯಾವುದೂ ಕೂಡ ಏನಂತಿದ್ರೆ ರಕ್ಷಣೆ ಕಾರ್ಯ ಇಲ್ಲಿ ನಡೆದಿಲ್ಲ. ಹೀಗಾಗಿ ಆ ಕುಟುಂಬ ಸದ್ಯಕ್ಕೆ ಏನಂತಿದ್ರೆ ಮನೆಯಲ್ಲೇ ಸಿಲುಕಿರುವಂಥದ್ದು. ಇದರ ಜೊತೆಗೆ ಕಳೆದ ವಾರವಷ್ಟೇ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಈ ಒಂದು ನವಲಗುಂದಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಗ್ನಿಶಾಮಕದ 5 ತಂಡಗಳನ್ನು ಮಾಡಿ ಇಲ್ಲೇನಂತಿದ್ರೆ ರಕ್ಷಣಾ ಕಾರ್ಯ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿಯವರೆಗೆ ಈ ಒಂದು ಕುಟುಂಬಕ್ಕೆ ರಕ್ಷಣೆ ಮಾಡಲಿಕ್ಕೆ ಯಾರೂ ಕೂಡ ಬಂದಿಲ್ಲ. ಹೀಗಾಗಿ ಸಾಕಷ್ಟು ಆತಂಕದಲ್ಲಿ ಈಗ ಈ ಒಂದು ಏನು ಕುಟುಂಬ ಇದೆ, ಆ ಕುಟುಂಬ ಇಲ್ಲಿ ಏನಂತಿದ್ರೆ ಮೇಲ್ಗಡೆ ಹೋಗಿ ಕೂತಿರುವಂಥದ್ದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಜಾವೇದ್ ಅಧೋನಿ, ಪಬ್ಲಿಕ್ TV, ಧಾರವಾಡ. ಓಕೆ, ಅಗ್ನಿಶಾಮಕ ದಳದವ್ರನ್ನ ರೆಡಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರಂತೆ ಮಂತ್ರಿಗಳು. ಬಟ್ ಅದನ್ನು ತಯಾರು ಮಾಡಿಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ. ಬರೀ ಮೌಖಿಕ ಆದೇಶವನ್ನು ಕೊಟ್ಬಿಡ್ತಾರೆ, ಎಲ್ಲರೂ ಬಾಯಲ್ಲಿ ಹೇಳ್ತಾರೆ, ಅದು ಯಾವುದು ಕಾರ್ಯರೂಪಕ್ಕೆ ಬರಲ್ಲ. ಬಂದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವ್ರನ್ನ ಸೇವ್ ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ಇನ್ನೂ ಏನು ಸಮಯ ಮೀರಿಲ್ಲ, ವ್ಯವಸ್ಥೆ ಆಗುತ್ತೆ.